ಯಾಕೆ ನಾನು ಹೆಂಡ್ತಿ ಯಾವತ್ತೂ ಮಕ್ಕಳ್ದೇ ಇರೋಕೆ ಇವತ್ತು ಯಾಕೆ ಇಷ್ಟೊಂದು ಮಕ್ಕಳು ನಿದ್ದೆ ಹೊಡೆಯಕತ್ತಾಳು? ಈ ಟೈಮ್ದಾಗ ಯಾವಾಗ ಮಕ್ಕೋದ ಇಲ್ಲಿಗೆ ಹುಷಾರದು ಇಲ್ಲನ? ಏನಾದರೂ ಆಗಿರ್ಬೋದು. ಇಲ್ಲ ಅಂದರೆ ಹಿಂಗೆ ಮಕ್ಕೊಂಗೆ ಇಲ್ಲ, ಏನಾಗೈತೆ ಅಂತ ನೋಡಬೇಕು. ಅಮ್ಮು ಅಮ್ಮು, ಯಾಕಮ್ಮು ಈ ಟೈಮಲ್ಲಿ ಮಲ್ಕೊಂಡಿದ್ದಿ? ಏನಾಯಿತು? ಹುಷಾರಿಲ್ಲೇನ? ಜ್ವರ ಏನಾದರೂ ಬಂದವ? ಹಾಗೇನು ಅನಿಸತ್ತಿಲ್ಲಲ್ಲ. ಜ್ವರ ಬಂದಂಗೆ ಏನು ಅನ್ಸತ್ತಿಲ್ಲ. ಮತ್ತು ಏನಾದರೂ ಹುಷಾರಿಲ್ಲ? ಒಳಗಡೆ ಏನಾದರೂ ನೋವಾಗತ್ತೇನ? ಸ್ವಲ್ಪ ಏನೋ ಮೈ ಬಿಸಿ ಐತಿ ಲೈಟಾಗಿ. ಏನು ಮಾಡೋದು ಇವಾಗ? ಅಮ್ಮ ಅಮ್ಮ. ಏನಾಯ್ತು ಸಚಿನ್? ಎದು ಕರೆಯಕತ್ತಿದ್ದಿ ಹಂಗ ಒಂದ ಸಣ್ಣ ಅಮ್ಮ ಅಮ್ಮ ಅಂತೇಳಿ? ಏನಾಯ್ತು? ಯಾಕ ಯಾರ ಬೇಕಾಗಿತ್ತನ? ನಾವು ಇಷ್ಟು ಮಾತಾಡಿದ್ರು ಯಾಕೋ ಅಮ್ಮ ಹೇಳಾಕತ್ತೇನೆ ಇಲ್ಬಿ. ಯಾಕಂತ ಗೊತ್ತಾಗಲಿಲ್ಲ. ಏನು ಅಂತ ಪರಿ ನಿದ್ದೆ ಮಾಡಾಕತ್ತಾಳೋ ಅಥವಾ ಏನಾರು ಆಗೈತನ ಅಂತ ಕೆಲಸ ನಿನ್ನ ಕರೆದ್ನಿ ಅಂಜಿ ಕೆಲಸ. ಅಯ್ಯೋ ಏನಾಗ್ತತಿ? ಯಾಕೋ ಹೊಟ್ಟೆ ಭಾಳ ಸಾತಂದ ಹೊಟ್ಟೆ ನೋವಿನ ಗುಳಿಗೆ ಕೊಟ್ಟನಪ್ಪ. ನಿದ್ದೆ ಬರತ್ತಂತ ಕೆಲಸ ಬಂದು ಮಕ್ಕೊಂಡಿದ್ಲು. ಅದು ಸ್ವಲ್ಪ ಮತ್ತು ಬರ್ತೈತಿ. ಒಂದು 2 ತಾಸು ಎಚ್ಚರ ಆಗಂಗಿಲ್ಲ ಅದಕ್ಕೆ. ಮಕ್ಕಳು ಬಿಡ್ಲ, ಅದಕ್ಕೆ ನಾನು ಸುಮ್ಮನೆ ಆತ್ನಿ. ಯಾಕೋ ಹೊಟ್ಟೆ ಭಾಳ ಸಾತನ್ನತ್ತಿದ್ಲು. ನೀನು ಅನ್ಕೊಂಡು ಯಾಕೆ ಹಿಂಗೆ ಮಕ್ಕೊಂಡ ಅನ್ಕೊಂಡಿನ? ಮತ್ತೆ ಗಾಬರಿ ಆಗಂಗಿಲ್ಲ ಏನು ಹಿಂಗೆ ಮಕ್ಕೊಂಡ್ರೆ? ಎಬ್ಸಿ ಸಾತಾನೆ ಹೇಳೋಣವಾಳು. ಇಲ್ಲ ಅಮ್ಮ ಅಂದ್ರೆ ಸಾಕು ಎದ್ದು ದಟ್ಟ ಅಂತ ನಿಂತು ಬಿಡಾಕಿ. ಹೇಳೋವಾಳನ ಅದಕ್ಕೆ ಏನಾಯ್ತು ಅಂತ ಕೆಲಸ ಗಾಬರಿಯಿಂದ ಮತ್ತೆ ನಿನ್ನ ಕರೆದ್ನಿ. ನೀ ಹೇಳಿದಂದ್ರೆ ಈಗ ನನಗೇನು ಗೊತ್ತಾಗಿತ್ತು ಹೇಳು? ನೀ ಹೇಳಿದಂತೂ ಗೊತ್ತಾಯ್ತು. ಇಲ್ಲ ನನಗೇನು ಗೊತ್ತಾಗಿತ್ತು? ಗೊತ್ತಾಗಿರ್ಕಿಲ್ಲ. ನಾ ಏನಾಯ್ತು ಅಂತ ಕೆಲಸ ಮತ್ತೆ ದವಾಖಾನೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಈಗ. ಅಯ್ಯೋ ಇಲ್ಲಪ್ಪ, ಆಕೆ ಯಾಕೋ ಹೊಟ್ಟೆ ಭಾಳ ಸಾತ್ರಿ ಐತಿ. ಯಾಕನೋ ಗೊತ್ತಿಲ್ಲ. ಗುಳಿಗೆ ಇದ್ದ ಕೊಡ್ರಿ ಅಂದಿட ತೊಗೋತಾನ ಅಂತ ಅಂದ್ಲು. ಹ್ಞೂ ಅಂತ ಕೊಟ್ನಿ. ತೊಗೊಂಡ್ಲು. ತೊಗೊಂಡು ನಾನು ಇದು ಬರ್ತದೆ ನಂಗೆ ಆಕೆ ಹೇಳಾಕ ನೆನಪಲ್ಲ. ಹಂಗೆ ಬಂದು ಮಕ್ಕೊಂಬಿಟ್ಟಾಳೆ ಪಾಪ. ಮಕ್ಕಳು ಬಿಡು, ಒಂದು 2 ತಾಸು ನಿದ್ದಿರ ಮಾಡಲಿ. ಏನು ಊಟ ಬೇಕಾಗಿತ್ತಾ? ನಡಿ, ನಾ ಊಟ ಹಚ್ಕೊಡ್ತಾನೋ, ಊಟ ಮಾಡಿ ನಡಿ. ಹ್ಞೂ ಬೇ, ಊರಿಗೆ ಹೋಗೋದಿತ್ತಲ್ಲ ಅದಕ್ಕೆ ಹೇಳಿ ಊಟ ಮಾಡಿ ಒಂದಿಟ್ಟು ಏನಾರ ಮಾಡಿ ಕಟ್ತಾಳ ಅಂತ ಕೆಲಸ ಅಂದ್ಕೊಂಡಿದ್ನಿ. ಅದನ್ನ ಕೇರ್ ಆತಂತ ಅಂದ್ಕೊಂಡಿದ್ನಿ. ನೋಡಂತು ಆಕೆ ಎದ್ದ ಮ್ಯಾಗ ಕೇರ್ ಆತು. ಸರಿ, ಈಗ ನಾನು ಊಟಕರ ಈಗ ಬಾ. ಸರಿ ಸರಿ ಬಾ. ಹೌದಲ್ಲ, ಹಂಗಾರೆ ಇವತ್ತು ಹೋಗಾವ ನೀನು? ಅಲ್ಲ, ಇನ್ನೂ 2 ದಿನ ಇರಲ್ಲ ಹೋಗಂತ್ಯ? ಈಗೇನು ಅರ್ಜೆಂಟ್ ಐತಿ ನಿಂದ? ಹ್ಞೂ ಅಂತ ಬಂದೆ. 2 ದಿನ ಆಗಿಲ್ಲ ಹೋಗಾಕ ನಿಂತಾನು. ನನಗೆ ಕೆಲಸ ಭಾಳ ಅದಾವ, ನಾನು ಹೋಗ್ಬೇಕು. ನಿನಗೆ ಗೊತ್ತಾಗೋದಿಲ್ಲ ಅದು. ಏನು ನೀನು ಹಂಗೇನಾರ ಗೊತ್ತಾಗಿದ್ರೆ ನೀನು ದೊಡ್ಡ ಆಫೀಸರ ಹಾಕಿತ್ತು. ನಾನು ಮನ್ಯಾಗ ಕುಂದಿರ್ತಿದ್ನಿ, ನೀನು ಹೋಗ್ತಿದ್ದಿ. ಏನು ಮಾಡೋದು? ಕೆಲಸವು ಭಾಳ ಅದಾವ, ಅವು ಎಲ್ಲ ಮಾಡಲೇಬೇಕು. ಆ ಕ್ಯಾಮಾಗ ಎದ್ದ ಮ್ಯಾಗ ನಾನು ಹೇಳ್ತಾನು ಹೋಗಿ ಬರ್ತಾನೆ ಅಂಥೇಳಿ. ನೋಡಂತು ಇನ್ನೊಂದು ವಾರ ಬಿಟ್ಟು ಬರ್ತಾನು. ಟೂರ್ ಹೋಗೋಣ್ರಿ ಎಲ್ಲಾರ ಅಡ್ಡಾಡಕ್ಕೆ. ಅಲ್ಲಿ ಇಲ್ಲಿ ಮನ್ಯಾಗ ಇದ್ದಿದ್ದ ಕ್ಯೂ ಸಾಕಾಗಿರ್ತೈತಿ. ನೋಡೋಣ ಎಲ್ಲರೂ ಸೇರಿಸಿ ಹೋಗಿ ಬಂದ್ರಾತು. ಹಾಂ, ಟೂರ್ಗ ಯಾವ ಊರಿಗೆ ಹೋಗಪ್ಪ? ಟೂರ್ಗ ನೋಡಪ್ಪ, ನಮ್ಗೆ ಟೂರ್ಗಿರ ಆಗಂಗಿಲ್ಲ. ನಮ್ಮ ದನಕರುಗಳು ಮನ್ಯಾಗ ಮಾಡಾರ ಬೇಕು. ಹಾಂ, ಒಬ್ಬರ ಬೇಕು. ದನ ಹಾಲು ಕರಿ ಹಾಕಬೇಕು, ಎಲ್ಲ ಮಾಡಬೇಕು. ನೀವು ಹೋಗಿ ಬರ್ರಿ, ಇಬ್ಬರ ಗಂಡ ಹೆಂಡತಿ ಆರಾಮಾಗಿ ಸುತ್ತಾಡ್ಕೊಂಡು ಬರ್ರಿ. ನಾವು ಯಾಕೆ ನೋಡಕ್ಕೆ? ನಿಮ್ಮ ಗಂಡ ಹೆಂಡತಿ ಯಾಕೆ? ಅಯ್ಯೋತ್ತಿ, ನೀವು ನೀವು ಇಲ್ಲಿ ಬಂದರಿ ಕರೆದ್ರನ್ನ? ಅಯ್ಯೋ ನಿದ್ದೆ ಜೋರು ಹತ್ತಿತ್ರಿ, ಕೇಸೇ ಇಲ್ಲ. ಏನು ಅನ್ಕೋಕೆ ಹೋಗ್ಬೇಡ್ರತ್ತಿ. ಅರಿ ನೀವು ನೀವು ಬಂದ್ರೇನು? ಅಯ್ಯೋ ಇರ್ಲಿ ಬಿಡು, ಅದಕ್ಕೆ ನಿದ್ದೆ ಬರ್ತದೆ. ನನಗೂ ಹೇಳಕ್ಕೆ ನೆನಪಾಗಲಿಲ್ಲ. ಆ ಗುಳಿಗೆ ನಿದ್ದೆ ಬರ್ತೈತಿ. ಪಾಪ ನೀನು ಯಾರ ಏನು ಮಾಡ್ತಿದ್ದಿ? ನಿದ್ದೆ ಬಂದು ಮಕ್ಕೊಂಡಿದ್ದಿಲ್ಲ. ನೀ ಯಾವಾಗ ಮಕ್ಕೋಬಿಟ್ಟಿವ? ನಾನು ಮಕ್ಕೋಗಂದ್ರೆ 1 ತಾಸು ಮಕ್ಕೋಂಗಿಲ್ಲೇನು ಅಂತಂದ್ರೆ ನನಗೂ ಗೊತ್ತಾಗಲಿಲ್ಲ. ಆಮೇಲೆ ಅಂದ ಎಬ್ಸಾತನೋ ಎಳೆನೋ ಆಳು ಅಂತ ಬರೀ ನಿದ್ದೆ ಮಾಡತ್ತ ಏನಾರ ಆಗೈತೆ ಅಂತ ನೋಡ್ಬಾ ಅಂದ. ಅದಕ್ಕೆ ಏನಾಗೈತಿ ಏನಾಗಿಲ್ಲ, ಗುಳಿಗೆ ಕೊಟ್ಟನ, ಅದಕ್ಕೆ ಗುಳಿಗೆ ತೊಗೊಂಡು ಮಕ್ಕೊಂಡಾತು ಅಂತ ಅನ್ನಿ. ಅವಾಗ ಸುಮ್ಮನೆ ಆದ ಮಾತು. ಅಯ್ಯೋ ಹೌದನ್ರತಿ, ಅದು ಹೆಂಗೆ ನಿಂತು ಬಂದ ನನಗೆ ಗೊತ್ತೇ ಇಲ್ಲ ರೀ. ಯಾಕೋ ಕಣ್ಣು ಭಾಳ ಎಳ್ಯಾಕತ್ತು, ಒಟ್ಟೊಂದು ಭಾಳ ಸಾಯ್ತಲ್ಲ. ಗುಳಿಗೆ ಹಾಕೊಂಡು ಒಂದು 2 ನಿಮಿಷ ಹಂಗೆ ಅಡ್ಬಿದ್ರಾತಂತ ಬನ್ನಿರಿ. ಬಂದು ಒಂದಿಟ್ಟು ಈ ಕಡೆ ಹೊಳ್ಳಾಡಿನಿ, ಅದಲ್ಲೇ ನಿದ್ದೆ ಹತ್ತಿ ಬಿಟ್ಟೈತ್ರಿ, ಗೊತ್ತಾಗಿಲ್ಲ. ಇವ್ರು ಬಂದು ಕರೆದಿದ್ದು ನಂಗೆ ಎಚ್ಚರ ಇಲ್ಲ ಬಿಡ್ರಿ. ಹೌದು ಅಮ್ಮ, ನಾನು ಊರಿಗೆ ಹೊಂಟಿದ್ನಿಲ್ಲ, ಅದಕ್ಕೆ ನಿನಗೆ ಹೇಳಿ ವಿಷಯ ಒಂದಿಟ್ಟು ಏನಾರ ಮಾಡಿ ಕಟ್ತೀಯನ ಅಂತ ಕೇಳಕ್ಕೆ ಬನ್ನಿ. ನೋಡಿ ನೀನು ಜ್ವರ ಬಂದವನ ಅಂತೇಳಿ. ಜ್ವರ ಏನಿರಾಕಿಲ್ಲ, ಸ್ವಲ್ಪ ಮೈ ಬಿಸಿ ಇತ್ತು. ಅದಕ್ಕೆ ಮತ್ತೆ ಇನ್ನು ಎಬ್ಸಿ ನೀ ಹೇಳಲಿಲ್ಲ. ಅದಕ್ಕೆ ಮತ್ತೆ ಅವ್ವನ ಕರೆದ್ನಿ. ಯಾಕೋ ಹೇಳವಾಳ ಏನಾಗೈತು ನೋಡ್ಬಾಬಿ ಅಂತ ಕರೆದ್ನಿ. ಮತ್ತು ಅವ್ವ ಬಂದು ಏನೀಗ ಹೆಂಗೈತಿ? ಆರಾಮದೇನ? ಹ್ಞೂ ರೀ, ಈಗ ಸ್ವಲ್ಪ ಕಡಿಮೆ ಆಗೈತಿ. ಅವಾಗ ಭಾಳ ತ್ರಾಸ ತಡ್ಕೊಳಕ್ಕಾಗತ್ತಿರ್ಕಿಲ್ಲ. ಮನಗಣ್ಣು ಸಾಕತ್ತ ಏನು ಮಾಡ್ಬೇಕಂತ ಗೊತ್ತಾಗತ್ತಿರ್ಕಿಲ್ಲ. ಅದಕ್ಕೆ ಮತ್ತೆ ಹತ್ತಿರಂತೆಗೆ ಹೋಗಿ ಹೇಳಿ ನನಗೆ ಹಿಂಗೆ ಭಾಳ ತ್ರಾಸ ಆಗತ್ತಾರ. ನನ್ನ ಪಾಪ ಅವ್ರೊಂದು ಗುಳಿಗೆ ಕೊಟ್ಟರು, ಗುಳಿಗೆ ಹಾಕ್ಕೊಂಡು ಮಕ್ಕೊಂಡಿನಿ. ಈಗ ಸ್ವಲ್ಪ ಕಡಿಮೆ ಆಗೈತಿ, ಆರಾಮ ಅನ್ಸಾಕತ್ತೈತಿ. ಈಗ ಹೊಂಟ್ರಿ? ಅಲ್ಲ, ಇವತ್ತೊಂದು ದಿನ ಇದ್ದು ನಾಳೆ ಹೋಗ್ಬೇಕಿಲ್ರಿ. ಇದ್ದಂಗಲ್ಲ ಬಿಟ್ಟಂಗಲ್ಲ ನೀವು. ಅಲ್ಲೇ ಇದ್ರಿ 2 ದಿನ. ಪಾಪ ಹತ್ತಿರಿಗೆ ಹೆಂಗೆ ಅನಿಸ್ತತಿ? ಅಯ್ಯೋ ಅವಾಗೇನು ಅನಿಸ್ತತಿ? ಅವಾಗೇನು ಅನ್ಸಲ್ಲ. ಇವ್ರು ಹಿಂಗೇನು ಅನ್ಸತ್ತೆ ಅನ್ಬೇ ನಾವು ಹೋಗೋದಕ್ಕೆ? ಅಯ್ಯೋ ಹಾಗೇನಿಲ್ಪ, ಕೆಲಸ ಅಂದಮೇಲೆ ಹೋಗಬೇಕಲ್ಲ. 2 ದಿನ ಆಗಕತಿ, 1 ದಿನ ಹೋಗಲೇಬೇಕು. ಹೋಗ್ಬಾ, ಮತ್ತೆ ಇನ್ನೇನು ಮಾಡೋದು? ಮತ್ತಿನ್ನು ಬ್ಯಾಡ ಅಂದ್ರೆ ಏನು ಬಿಡ್ತೀಯೇನು? ಹೋಗೋದೈತಿ, ಹೋಗಲೇಬೇಕಲ್ಲ. ಕೇಳಿಸ್ಕೊಡಿ ಅವ ಏನಲ್ಲ ಅಂತೇಳಿ. ಸರಿ, ನಾನು ಹೋಗಿ ಬರ್ತಾನು. ಸ್ವಲ್ಪ ಚುಮ್ಮರಿರ ಚೂಡಾರ ಮಾಡಿ ಕಟ್ತೇನು ತಿನ್ನಾಕ? ಯಾಕೆ ಅಲ್ಲಿ ಒಂದು ಸರಿ ಊಟ ಸೇರಂಗಿಲ್ಲ. ಸಾಯಂಕಾಲ ಟೈಮ್ ಒಂದು ಸಲ ಜಲ್ದಿ ಹಸು ಆಗಿಬಿಟ್ಟಿರ್ತೈತಿ. ಮಧ್ಯಾಹ್ನ ಅಷ್ಟು ಅಲ್ಲಿ ಊಟ ಕೊಡ್ತಾರೆ ಬಿಡು. ಇದು ನೋಡ್ರಿ ರಾತ್ರಿದು ಸಾಯಂಕಾಲದನ್ನ ಬಂದಿರೋದು ನನಗೆ. ಅಲ್ಲಿ ಉಂಡ್ರಿತು ಒಂದೊಂದು ಸರಿ ಉಣ್ಣಾಕ ಹಾಕಿರೋದಿಲ್ಲ ಚಲೋ. ಅದಕ್ಕೆ
ಅದಕ್ಕೆ ಚುಮರಿಗೆ ಇದ್ರೆ ಸ್ವಲ್ಪ ತಿನ್ನಕ್ಕೆ ಬರ್ತತಿ ಅಂತ ಚಾ ಚೂಡ ಹಿಂಗೆ ಸ್ನ್ಯಾಕ್ಸ್ ಸಾಯಂಕಾಲ. ಹ್ಞೂ ಆತ್ರಿ ಮಾಡ್ಕೊಡ್ತೇನೆ ಅದ್ರಾಗೇನು. ಮತ್ತೇನಾರ ಬೇಕಿದ್ರೆ ಕೇಳ್ರಿ ಮಾಡ್ಕೊಡ್ತಾನೆ. ಉಂಡಿ ಗಿಂಡಿ ಏನಾರ ಮಾಡ್ಕೊಡೋನೇನ್ರಿ? ಅಯ್ಯೋ ಉಂಡಿ ಗಿಡಿ ನಾ ತಿನ್ನಂಗೆ ಇಲ್ಲ ಬಿಡು, ಅವನಷ್ಟೇ ಮಾಡಿಕೊಡು ಸಾಕು. ಅಲ್ಲವೇವ ಮತ್ತು ಅವು ಇವು ನಾ ತಿನ್ನೋದಿಲ್ಲ ಮೊದಲು ಸ್ವೀಟ್ ಕಡಿಮೆ, ಸುಮ್ಮ ಮತ್ತು ಮಂದಿಗೆ ಕೊಡಬೇಕು ಯಾಕೆ ಸುಮ್ಮನೆ. ಸರಿ ಸರಿ ರೀ, ಅದು ಈಗ ಮಾಡ್ಕೊಡ್ತೇನೆ ರೀ, ಕುಂದ್ರಿ. ನೀವು ಮಾತಾಡ್ಕೊರಿ, ನಾನು ಸ್ವಲ್ಪ ಹೊರಗೆ ಹೋಗೋದೈತಿ, ಹೊರಗೆ ಹೋಗಿ ಬರ್ತಾನ, ಮಾತಾಡ್ಕೊರಿ. ಅಯ್ಯೋ ಮಾತಾಡ್ದೀನಿ ಬೇವ ಯವ್ವ. ಹತ್ತಿರಿ ಯಾಕ, ಏನು ಮಾತಾಡೋದಿರ್ತೈತಿ, ಮಾತಾಡೋದೆಲ್ಲ ಮುಗಿದ್ಮೇಲೆ. ಸರಿ, ನಾನು ಹೋಗಿ ನಿಮ್ಗೆ ಮಾಡ್ಕೊಳ್ತೀನಿ. ಈಗ ಊಟ ಮಾಡಿದರೆ? ಇಲ್ಲ ಊಟ ಮಾಡೋಕೆ ಹೊಂಟಿದ್ನಿ, ಮತ್ತು ನೀನು ಮಾಡಿಲ್ಲ ಅಂದ್ಲವ್ವ. ಅದಕ್ಕೆ ಎಬ್ಬಿಸಿ ಇಬ್ಬರು ಊಟ ಮಾಡಿ ಒಂದಿಟ್ಟು ಮಾಡಂದ್ರತಂತ ಎಬ್ಸಪ್ಪ ಅಂದು ನೀನು ಮಲ್ಕೊಂಡಿದ್ದಿಲ್ಲ, ಅದು ನನಗೆ ಗಾಬರಿ ಆಗಿಬಿಡ್ತು ಒಮ್ಗಿಲಿ. ಸರಿ ಸರಿ ನಡಿ ಹೋಗಿ ಊಟ ಮಾಡೋಣ ಮೊದಲು. ಸರಿ ರೀ, ನಡೀರಿ ಊಟ ಮಾಡೋಣ, ನನಗೂ ಹಸು ಆಗೈತಿ. ಅಲ್ಲ ಅಮ್ಮ, ಇನ್ನೊಂದು ಕೇಳಬೇಕು, ಹೆಂಗೆ ಕೇಳ್ಬೇಕಂತ ಗೊತ್ತಾಗತ್ತಿಲ್ಲ ನನಗೆ. ಕೇಳಬೇಕು ಕೇಳಬಾರ್ದು ಏನು ಮಾಡಲಿ ಅಂತ ತಿಳಿವಲ್ತು. ಅಯ್ಯೋ ಕೇಳ್ರಿ, ಅದ್ರಾಗೇನು ಕೇಳೋದಕ್ಕೇನು ಹೋಗ್ತತಿ. ಆಗೋದಿದ್ರೆ ಹಾಕ್ತೇವೆ ಅಂತ ಹೇಳ್ತೈತಿ, ಇಲ್ಲಂದ್ರೆ ಇಲ್ಲಂತಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಇದನ್ನು ಯೋಚನೆ ಮಾಡ್ತೀರಿ, ಕೇಳ್ರಲ್ಲ. ಅಲ್ಲ ಈಗ ಸುಂದ್ರಿ ಅಕ್ಕನ ಗಂಡ ಇಲ್ಲೇ ಎಲ್ಲೋ ಆಫೀಸ್ ತೆಗ್ದಾರಲ್ಲ, ಅದೇ ಆಫೀಸಾಗ ಮ್ಯಾನೇಜರ್ ಕೆಲಸ ಏನಾದರೂ ಕೊಟ್ರೆ ಭಾಳ ಚಲೋ ಆಗ್ತಿತ್ತು ನನಗೆ. ಈಗ ಅಕಸ್ಮಾತ್ ಅಲ್ಲಿ ಕೆಲಸ ಕೊಟ್ಬಿಟ್ರೆ ಆರಾಮಾಗಿ ಅದ ಸ್ಯಾಲ್ರಿನ ಇಲ್ಲಿ ಕೊಟ್ಬಿಟ್ರೆ ಇದೇ ಒಂದೇ ಊರಾಗನ ಇದ್ಕೊಂಡು ಅಡ್ಡಾಡ್ಬೋದು. ಅಷ್ಟು ದೂರ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೇನೆ. ಅದಕ್ಕೆ ಒಂದು ಮಾತು, ಸುಂದರಿ ಅಕ್ಕನ ಏನಾದರೂ ಕೇಳೋಕ್ಕಾಗತ್ತೆ ನಿನ್ಗೆ? ಹೌದಾ, ಅಲ್ಲಿಗೆ ಹೋಗ್ತೀರಿ? ಅಲ್ಲ ಅದು ನಾನು ಕೇಳಬೇಕಾ? ಹೆಂಗೆ ಕೇಳಿ ಸುಂದರೇಕನ? ಅಯ್ಯೋ ನಿಮ್ಮ ಅಕ್ಕ ಅಲ್ಲ, ಅದ್ರಾಗೇನು ಕೇಳಾಕ. ನನಗೂ ಹೋಗೋದು ಬರೋದು ಭಾಳ ತೊಂದರೆ ಆಗತ್ತಮ್ಮ. ಮತ್ತು ಈಗ ನೋಡು ನೀನನ್ನು ಬಿಟ್ಟಿರ್ಬೇಕು. ಅಕಸ್ಮಾತ್ ಈಗ ಇಲ್ಲೇ ಆದ್ರೆ ಇಬ್ಬರು ಜೊತೆಗಿರ್ಬೋದು, ಅಲ್ಲಿ ಇಲ್ಲಿ ಹೋಗ್ಬೋದು, ಸೂಟಿ ತೊಗೋಬೋದು. ಈಗ ನೋಡು ಬೇರೆ ಬೇರೆ ಇದ್ರೆ ಎಲ್ಲನೂ ತೊಂದರೆ ಆಗ್ತದೆ. ಅದಕ್ಕೆ ನನಗೂ ಹೋಗೋದು ಬರೋದು ಭಾಳ ಕಷ್ಟ ಆಗತ್ತೆ. ನಿನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ವ ಏನಂತಾಳು, ಬೇಡ ಮನೆಯಾಗಿನ ಹಾರೆ ಎಲ್ಲ ಯಾರು ಮಾಡ್ಕೋಬೇಕು, ನನಗೂ ವಯಸ್ಸಾಗೈತೆ ಅಂತ ಹೇಳಿ ಮದುವೆ ಮಾಡಿಸಿತ್ತು ನಿನಗೆ. ಸ್ವಲ್ಪ ಮನೆಯಾಗಿಂದು ಸೊಸಿ ಮಾಡ್ಕೊಂಡು ಹೋಗ್ಕೊಳ್ಳ ಅಂತೇಳಿ. ಈಗ ನೀ ಹಿಂಬಾಲಿ ಕರ್ಕೊಂಡು ಹೋಗ್ಬಿಟ್ರೆ ಮನೆ ಮಾಡೋರು ಯಾರಪ್ಪ ಅಂತ ಅಂತಾಳು. ಅದಕ್ಕೆ ಇಲ್ಲೇ ಸುಂದರಿ ಅಕ್ಕಗಳು ಆಫೀಸ್ದಾಗ ಆದ್ರೆ ನನಗೂ ಸ್ವಲ್ಪ ಆರಾಮಾಗ್ತದೆ. ನಾನು ಇಲ್ಲೇ ಇರ್ಬೋದು, ನಿಮ್ಮನ್ನು ನೋಡ್ಕೊತ ಹೋಗೋದು ಬರೋದು ಅಷ್ಟು ದೂರಿಂದ ಮಾಡೋಬಲ್ಲಿ ಇಲ್ಲೇ ಇರ್ತತಿ ಪಕ್ಕದಾಗ, ಆರಾಮಾಗಿ ಅಡ್ಡಾಡ್ಬೋದು ಅಂದ್ಕೊಂಡೇನೆ. ಅದಕ್ಕೆ ಒಂದು ಮಾತು ಕೇಳಿ ನೋಡ್ತೀನಿ ಸುಂದರಿ ಅಕ್ಕನ. ಸರಿ ರೀ, ಅದ್ರಾಗೇನು ಕೇಳ್ತೀನಿ ತಗೋರಿ. ಒಂದು ಮಾತು ಕೇಳೋದಿರ್ತದೆ, ಕೇಳ್ತಾನೆ ನೋಡೋಣ ಸುಂದರಿ ಅಕ್ಕ ಏನಂತ ಅಂತ ಹೇಳಿ. ಅಕಸ್ಮಾತ್ ಹ್ಞೂ ಅಂದ್ರೆ ನೀವು ಹೋಗಿ ಇಲ್ಲೇ ಮಾಡ್ಬೋದು, ನನಗೂ ಚಲೋ ಆಗ್ತದೆ. ನೀವು ನನ್ನ ಜೊತೆಗೆ ಇರ್ತೀರಿ, ಇಲ್ಲೇ ಇರ್ತೀರಿ, ನನಗೂ ಒಂಥರ ಖುಷಿ ಆಗ್ತದೆ. ಅಯ್ಯೋ ನಮ್ಮ ಮನೆಯವರು ಇವಾಗ ಇಲ್ಲೇ ಅದಾರ ಬಿಡ ಅಂತೇಳಿ ನನಗೂ ಅನಿಸ್ತದೆ. ಸುಮ್ಮನೆ ನೀವು ಅಲ್ಲಿ ಸರಿಯಾಗಿ ಊಟಿಲ್ಲ ಏನಿಲ್ಲ, ಇಲ್ಲೇ ಆದರೆ ಆರಾಮ್. ಆದರೆ ಮ್ಯಾನೇಜರ್ ಕೆಲಸನ ಹೆಂಗೆ ಕೊಡಂತ ಕೇಳಿ, ನಿಮ್ಮ ಇದ್ರ ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ಅವರು ಕೆಲಸ ಕೊಡ್ತಾರೆ. ಅದಕ್ಕೆ ನೀವು ಹೋಗ್ತೀನಿ ಅಂದ್ರೆ ನಾನು ಅವ್ರನ್ನ ಕೇಳ್ತೀನಿ. ಸರಿ, ನನ್ನ ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ಅವ್ರಿಗೆ ಕೆಲಸ ಕೊಡಂತ ಹೇಳು. ಸರಿನಾ? ಇಲ್ಲೇ ಆದ್ರೆ ಭಾಳ ಚಲೋ ಆಗ್ತೈತಿ. ಸ್ವಲ್ಪ ನೀನು ರಿಕ್ವೆಸ್ಟ್ ಮಾಡ್ಕೊ, ಸರಿನಾ? ಸರಿ ರೀ, ನೀವು ಇಲ್ಲೇ ಹೋಗ್ತೀರಂದ್ರೆ ನನಗಂತೂ ಭಾಳ ಖುಷಿ ಆಯಿತು. ನಾನು ಅಕ್ಕನ ಕೇಳ್ತೀನಿ, ಅಕ್ಕ ಇಲ್ಲ ಅನ್ನಂಗಿಲ್ಲ, ಭಾವ ಅಂತೂ ಇಲ್ಲ ಅನ್ನಂಗೆ ಇಲ್ಲ, ಸರಿನಾ? ಹಬ್ಬ ಅಷ್ಟು ಆದ್ರೆ ಸಾಕು, ನನಗೂ ಸಾಕಾಗಿಬಿಟ್ಟೈತಿ. ಜೀವನನ ಬೇಸರ ಅಂತ ಅನಿಸ್ಬಿಡ್ತೈತಿ. ಯಾಕೆ ಹೇಳು, ಅಲ್ಲಿ ಮಠ ಅಡ್ಡಾಡಬೇಕು, ಹೋಗ್ಬೇಕು ಬರಬೇಕು, ಎಲ್ಲರನ್ನೂ ಮನೆಯಾಗ ಬಿಟ್ಟಿರ್ಬೇಕು, ಅದ್ರಾಗ ನೀನೇ ಬಿಟ್ಟಿರ್ಬೇಕು. ಈ ಮದುವೆ ಆದಮೇಲೆ ಬಿಟ್ಟಿರೋಕ್ಕೂ ಆಗಲ್ಲ. ಹಾಗಾಗಿ ಅದೇ ಪ್ರಾಬ್ಲಮ್ ಆಗಿರೋದು ನನಗೂ. ಚಲೋ ಆಯಿತು ನೀನು ಹೇಳಿರೋದಕ್ಕೆ, ಇಬ್ಬರು ಜೊತೆಗಿರ್ತೀವಲ್ಲ ಅನ್ನೋದೇ ಖುಷಿ. ನಾವು ಒಂದು ಬೇಗ ಮಗುನ ಮಾಡ್ಕೊಳ್ಳೋಲ್ಲ, ಏನಂತೀಯ? ರೀ ಇವಾಗೇನು ಸುಮ್ಮನೆ ಇರ್ತೀರಾ ಇಲ್ವಾ? ಅಯ್ಯೋ ನಾನು ಹೇಳ್ಬಾರ್ದು ಹೇಳ್ತ. ಈಗ ನೋಡು ನಮ್ಮ ತಂಗಿ ಹೊಟ್ಟಿಲಿ ಇಲ್ವಾ, ಹಂಗೆ ನೀನು ಇವಾಗ ಪ್ರೆಗ್ನೆಂಟ್ ಆಗ್ತೀಯಾ ಅಂತ. ನೀನು ಪ್ರೆಗ್ನೆಂಟ್ ಆದರೆ ನಮ್ಮದು ಒಂದು ಮಗು ಬರ್ತದೆ ಅನ್ನೋ ಖುಷಿ ಇರುತ್ತಲ್ಲ, ಅದಕ್ಕೆ ಹೇಳಿದ್ನಿ. ಸರಿ ರೀ, ನಾನು ಸುಂದರಿ ಅಕ್ಕನ ಕೇಳ್ತೀನಿ. ಸಿಕ್ಕಿದ್ರೆ ಒಳ್ಳೇದಾಯಿತು, ಅಕಸ್ಮಾತ್ ಸಿಗಲಿಲ್ಲ ಅಂದ್ರೆ ಮತ್ತೇನು ಮಾಡೋದು? ಅಲ್ಲೇ ಹೋಗೋದು. ಇವಾಗ ಎಲ್ಲೇ ಹೋಗತ್ತೀನಲ್ಲ ಅಲ್ಲೇ ಹೋಗೋದು. ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಅದಕ್ಕೇನು ಆಗಲೇಬೇಕು ಅಂತ ಏನಿಲ್ಲಲ್ಲ. ಸರಿ ರೀ, ನಾನು ಸುಂದರಿ ಅಕ್ಕನ ಕೇಳಿ ನಿಮ್ಗೆ ನಾಳೆ ಏನಂದು ಹೇಳ್ತೀನಿ. ಹಂಗಾದ್ರೆ ಇವಾಗ ಯಾಕೆ ಹೋಗ್ತೀರಾ ಬಿಡಿ, ಇಲ್ಲೇ ರೀ. ಅಯ್ಯೋ ಬಿಡೋಕ್ಕಾಗಲ್ಲಮ್ಮ, ಹೋಗಲೇಬೇಕು. ನೀನು ಫಸ್ಟ್ ಕೇಳು, ಹಂಗಿಲೇ ಬಿಡೋಕ್ಕಾಗಲ್ಲ ಕೆಲಸ ಎಲ್ಲ. ಸರಿ ಆಯಿತು ಬಿಡಿ, ನಾನು ಫೋನ್ ಮಾಡಿ ತಿಳ್ಕೊತೀನಿ ಇವತ್ತು. ಸರಿ.